ಕನ್ನಡಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಈಗಾಗಲೇ ನಿಮ್ಗೆ ತಿಳಿದಿರುವ ಹಾಗೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸುಮಾರು 15 ದಿನಗಳಿಗೆ ಬಂದು ಮುಟ್ಟಿದೆ. ಆದ್ರೂ ಕೂಡ ಯುದ್ಧದ ಉಲ್ಬಣ ಆಗಿರ್ಲಿ ಅಥವಾ ಯುದ್ಧದ ಹಂತಗಳಾಗಿರ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಆಗುವ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ. ಆದ್ರೆ ನಮ್ಮ ದೇಶದಲ್ಲೂ ಕೂಡ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಎಲ್ಲರೂ ಕೂಡ ಹಪತಪಿಸುವಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಈಗ ಇದಕ್ಕೆ ಪರಿಹಾರ ಸಿಕ್ಕಿದ್ಯಾ? ಎಸ್, ಖಂಡಿತ ಪರಿಹಾರ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ತೈಲ ಮತ್ತು ಗ್ಯಾಸ್ ಟ್ಯಾಂಕರ್ಗಳನ್ನು ಸಾಗಿಸಲು ಅನುಮತಿ ನೀಡಲು ಭಾರತದ ವಿದೇಶಾಂಗ ಸಚಿವ ಇರಾನ್ ಸಚಿವರ ಬಳಿ ಈಗಾಗಲೇ ಮನವಿ ಮಾಡಿದ್ರು. ಆ ಮನವಿಗೆ ಸ್ಪಂದಿಸಿದ್ದ ಇರಾನ್ ತನ್ನ ಒಪ್ಪಿಗೆಯನ್ನ ನೀಡಿದೆ. ಎಸ್, ಅದರ ಬೆನ್ನಲ್ಲೇ 40,000 ಮೆಟ್ರಿಕ್ ಟನ್ LPG ಹೊಂದಿರುವ ಭಾರತದ 2 ಗ್ಯಾಸ್ ಟ್ಯಾಂಕರ್ಗಳು ಹಡಗುಗಳಿಗೆ ಇರಾನ್ ಸುರಕ್ಷಿತ ಮಾರ್ಗವನ್ನ ಒದಗಿಸಿದೆ. ಹೀಗಾಗಿ 2 ಟ್ಯಾಂಕರ್ಗಳು ಕೂಡ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಬರ್ತಾ ಇದೆ. ಎಸ್, ನಿಮ್ಗೆ ಗೊತ್ತಿರೋ ಹಾಗೆ 2-3 ದಿನಗಳಿಂದ ಅಪ್ಡೇಟ್ ಅನ್ನ ನೋಡ್ತಾ ಹೋದ್ರೆ ಈಗಾಗಲೇ ಪರಿಹಾರವಾಗಿ LPGಗೆ ಬೇರೆ ಬೇರೆ ಆದಂತಹ ಸರ್ಕಾರದ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಪರಿಹಾರಕ್ಕಾಗಿ ಹಪತಪಿಸ್ತಾ ಇತ್ತು. ಏನಾದ್ರೂ ಒಂದು ಪರಿಹಾರ ನೀಡಬೇಕು, ಆಗ್ತಾ ಇರುವಂತಹ ಸಮಸ್ಯೆಗೆ ಒಂದು ಕಡಿವಾಣವನ್ನ ಹಾಕಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನವನ್ನ ಪಡ್ತಾ ಇದ್ರು. ಈಗ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರು ಇರಾನ್ ಸಚಿವರೊಂದಿಗೆ ಮಾತನಾಡಿ ಇದಕ್ಕೆ ಪರಿಹಾರ ಅನ್ನುವ ರೀತಿಯಲ್ಲಿ ಒಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕದ ನಡುವೆ ಸಂಘರ್ಷ ಆರಂಭವಾದ ನಂತರ ಜಗತ್ತಿನಾದ್ಯಂತ ಹಲವೆಡೆ ಇಂಧನ LPG ಬಿಕ್ಕಟ್ಟುಗಳು ತಲೆದೋರಿದ್ವು. ನಮಗೂ ನಿಮ್ಗೂ ಗೊತ್ತೇ ಇದೆ, ಕೇವಲ ಇದು ಭಾರತಕ್ಕೆ ಮಾತ್ರವಲ್ಲ, ಎಲ್ಲಾ ದೇಶಗಳಿಗೂ ಕೂಡ ಇಂತಹದ್ದೊಂದು ಸಮಸ್ಯೆ ಎದುರಾಗಿತ್ತು. ಯಾಕಂತಂದ್ರೆ ಇರಾನ್ನ ಮೂಲಕ ಹಾದು ಹೋಗಬೇಕಿದ್ದಂತಹ ತೈಲ ಅಥವಾ ಗ್ಯಾಸ್ನ ಟ್ಯಾಂಕರ್ಗಳನ್ನ ಹೊಂದಿರುವಂತಹ ಹಡಗುಗಳನ್ನ ಇರಾನ್ ದಾಳಿ ನಡೆಸಿ ಮತ್ತು ಅವುಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಯಾವುದೇ ದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲ ನೀಡಬಾರದು, ಅವುಗಳನ್ನ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಮಾರ್ಗವನ್ನ ನೀಡಬಾರದು ಅನ್ನುವ ರೀತಿಯಲ್ಲಿ ದ್ವೇಷ ಸಾಧಿಸುವಂತಹ ಕೆಲಸ ಅಥವಾ ಹಗೆಯನ್ನ ಸಾಧಿಸುವಂತಹ ಕೆಲಸ ಮಾಡ್ತಾ ಇತ್ತು, ಬುದ್ಧಿ ಕಲಿಸ್ಬೇಕು ಅನ್ನುವ ಕಾರಣಕ್ಕೆ. ಅದಕ್ಕೆ ಭಾರತ ಕೂಡ ಹೊರತಾಗಿರ್ಲಿಲ್ಲ. ಆದ್ರೆ ಕೊನೆಗೂ ಭಾರತದಲ್ಲಿ ಉದ್ಭವವಾಗಿದ್ದ LPG ಕೊರತೆಗೆ ಒಂದ್ ರೀತಿಯಲ್ಲಿ ಪರಿಹಾರ ಸಿಕ್ಕಂತಾಗಿದೆ. ಭಾರತ ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳ ಸಾಗಾಣಿಕೆ ಒಪ್ಪಂದ ಮಾಡಿಕೊಂಡಿವೆ. ಈಗಾಗಲೇ 40,000 ಮೆಟ್ರಿಕ್ ಟನ್ ಬೃಹತ್ LPGಯನ್ನ ಹೊತ್ತ ಶಿವಾಲಿಕ್ ಎಂಬ ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಿದೆ. ಮತ್ತೊಂದು ಹಡಗು ಕೂಡ ಈ ಜಲಸಂಧಿಯನ್ನ ದಾಟಿ ಮುಂದಿನ ವಾರದೊಳಗೆ ಭಾರತದಲ್ಲಿ ಡಾಕ್ ಮಾಡಲಿದೆ ಎಂದು ವರದಿಗಳು ತಿಳಿಸ್ತಾ ಇದೆ. ಎಸ್, ಏನು ನಾವು ಬೇರೆ ರಾಷ್ಟ್ರಗಳಿಂದ ನಮ್ಮ ಭಾರತಕ್ಕೆ ತೈಲ ಅಥವಾ ಗ್ಯಾಸ್ಗಳನ್ನ ರಫ್ತು ಮಾಡಿಕೊಳ್ತಾ ಇದ್ವಿ, ಅದರಲ್ಲೂ ಇರಾನ್ ಮತ್ತು ಇಸ್ರೇಲ್ನಂತಹ ಸೌದಿ ರಾಷ್ಟ್ರಗಳಿಂದ ನಾವೇನು ನಮಗೆ ಬೇಕಾದ ಅಗತ್ಯತೆಗಳನ್ನ ಅಥವಾ ಪೆಟ್ರೋಲಿಯಂ, ಗ್ಯಾಸ್ ಇತ್ಯಾದಿಗಳನ್ನ ನಾವು ರಫ್ತನ್ನ ಮಾಡ್ಕೊಳ್ತಾ ಇದ್ವಿ, ಇಲ್ಲಿಗೆ ತರಿಸ್ಕೊಳ್ತಾ ಇದ್ವಿ. ಅದಕ್ಕೆ ಮುಖ್ಯವಾದ ಆ ಹಡಗಿನ ಜಲಸಂಧಿ ಅನ್ನೋದು ಇರಾನ್ಗೆ ಸಂಬಂಧಿಸಿದಂತ ಹಾರ್ಮುಜ್ ಜಲಸಂಧಿ, ಇರಾನ್ ಗಡಿಭಾಗದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿ. ಆದ್ರೆ ಏನು ಯುದ್ಧ ಆರಂಭವಾಯಿತು, 15 ದಿನಗಳಿಂದ ಸತತವಾಗಿ ಒಂದು ದೇಶ ನಾಶ ಮಾಡಬೇಕು ಅಂತ ಹೊರಟಿದೆ. ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಸುತ್ತಲಿನ ಹಲವಾರು ದೇಶಗಳಿಗೂ ಕೂಡ ಈ ಸಮಸ್ಯೆ ಹೊರತಾಗಿರಲಿಲ್ಲ, ಭಾರತವನ್ನು ಕೂಡ ಸೇರಿಸಿ. ಇಂತಹ ಸಮಸ್ಯೆಗೆ ಒಂದ್ ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂತಿದ್ದ ಹಾರ್ಮುಜ್ ಜಲಸಂಧಿ ಈಗ ಭಾರತದೊಂದಿಗೆ ಆ ಜಲಸಂಧಿ ವಿಚಾರವಾಗಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಭಾರತದ ಹಡಗನ್ನ ಮಾತ್ರ ಜಲಸಂಧಿಯ ಮೂಲಕ ಹಾದು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದ್ರಲ್ಲಿ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆ ಒಪ್ಪಿಗೆ ಮೇರೆಗೆ ಈಗಾಗಲೇ ಶಿವಾಲಿಕ್ ಅನ್ನುವಂತಹ ಒಂದು ಹಡಗು ಭಾರತವನ್ನ ತಲುಪಿದೆ, ಜಲಸಂಧಿಯನ್ನ ದಾಟಿ. ಜೊತೆಗೆ ಇನ್ನೊಂದು ಹಡಗು ಕೂಡ ಜಲಸಂಧಿ ಮಾರ್ಗವಾಗಿ, ಹಾರ್ಮುಜ್ ಜಲಸಂಧಿಯ ಮಾರ್ಗವಾಗಿ ಬರ್ತಾ ಇದ್ದು
ಇದು ಕೂಡ ಇನ್ನೊಂದು ವಾರದ ಒಳಗೆ ಭಾರತವನ್ನ ತಲುಪಲಿದೆ. ಇರಾನ್ ಮತ್ತು ಭಾರತದ ನಡುವೆ ನಡೆದ ಹಲವಾರು ಸುತ್ತಿನ ಮಾತುಕತೆಗಳ ನಂತರ ಇರಾನ್ ಭಾರತೀಯ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ದಾಟಲಿಕ್ಕೆ ಅವಕಾಶ ಕೊಡ್ತು. ಯಾಕಂತಂದ್ರೆ ಯುದ್ಧ ನಡೀತಾ ಇರುವಂತಹ ಸಂದರ್ಭ, ಅವರದ್ದೇ ಆದಂತಹ ಒಂದಿಷ್ಟು ಸಿಚುವೇಶನ್ ಗಳನ್ನ ಎದುರಿಸ್ತಾ ಇರ್ತಾರೆ. ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಭಾರತ ವಿದೇಶಾಂಗ ಸಚಿವರು ಇರಾನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಅವರು ಇವರಿಗೆ ನೀಡಿದಂತಹ ಭರವಸೆ ಅಂಡ್ ಹಲವಾರು ಸುತ್ತಿನ ಮಾತುಕತೆಗಳ ನಂತರ ಇರಾನ್ ಭಾರತೀಯರಿಗೆ ಅಥವಾ ಭಾರತಕ್ಕೆ ಹಡಗನ್ನ ಕಳಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ನಾವು ನಮ್ಮ ಜಲಸಂಧಿಯ ಮೂಲಕ ಅನ್ನುವ ಸೂಚನೆಯನ್ನ ಅಥವಾ ಒಪ್ಪಿಗೆಯನ್ನ ನೀಡಿದೆ. ಇದರ ಬೆನ್ನಲ್ಲೇ ಈ ದೊಡ್ಡ ಬೆಳವಣಿಗೆ ಸಂಭವಿಸಿದೆ. ಜೊತೆಗೆ ಶಿವಾಲಿಕ್ ಹಡಗು ಇರಾನ್ನ ಬಂದರ್ ಅಬ್ಬಾಸ್ ಬಂದರಿನಿಂದ, ಇರಾನ್ನ ಬಂದರ್ ಇದು ಕೂಡ ಒಂದು ಅಬ್ಬಾಸ್ ಬಂದರ್ ಅನ್ನುವಂಥದ್ದು, ಅಲ್ಲಿಂದ ಹೊರಟು ಕೆಲವು ಗಂಟೆಗಳ ಹಿಂದೆ ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ದಾಟಿ ಬಂದಿದೆ. ಇಂದು ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಪತಾಲಿ ಅವರು ಭಾರತಕ್ಕೆ ಸುರಕ್ಷಿತ ಮಾರ್ಗದ ಬಗ್ಗೆ ಪಾಸಿಟಿವ್ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ನೇರವಾಗಿ ಯುದ್ಧದ ಸಂದರ್ಭದಲ್ಲಿ ಆ ದೇಶವನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಹಾಯ ಆಗದೆ ಇದ್ದಾಗ ಈ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ರಾಯಭಾರಿಗಳಿರುವಂತದ್ದಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ದೇಶದ ರಾಯಭಾರಿಗಳ ಮೂಲಕ ನಾವು ಆಯಾ ದೇಶಗಳನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಇರಾನ್ ರಾಯಭಾರಿಯ ಮೊಹಮ್ಮದ್ ಪತಾಲಿ ಅನ್ನುವವರ ಆಶ್ರಯ ಅಥವಾ ಅವರ ಸಹಾಯದ ಮೇರೆಗೆ ಈಗ ಭಾರತ ಇರಾನ್ ಅನ್ನ ತ್ವರಿತ ರೀತಿಯಲ್ಲಿ ಸಂಪರ್ಕಿಸಿ ಮಾರ್ಗಗಳ ಸುರಕ್ಷತೆಯನ್ನ ಈಗಾಗಲೇ ವಿಚಾರಿಸಿಕೊಂಡಿದೆ. ಅಂಡ್ ಇರಾನ್ ರಾಯಭಾರಿ ನೀಡಿರುವ ಮಾರ್ಗಸೂಚಿಯ ಪ್ರಕಾರ ಈಗಾಗಲೇ ಮಾರ್ಗದ ಬಗ್ಗೆ ಪಾಸಿಟಿವ್ ಹೇಳಿಕೆ ದೊರೆತಿದೆ ಅನ್ನುವಂಥದ್ದು ಈಗ ಸದ್ಯ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಭಾರತ ನಮ್ಮ ಸ್ನೇಹಿತನಾಗಿರುವುದರಿಂದ ನೀವು 2 ಅಥವಾ 3 ಗಂಟೆಗಳಲ್ಲಿ ಅದರ ಪರಿಣಾಮವನ್ನ ನೋಡ್ತೀರಿ. ಇರಾನ್ ಮತ್ತು ಭಾರತ ಈ ಪ್ರದೇಶದಲ್ಲಿ ಸಾಮಾನ್ಯ ಹಿತಾಸಕ್ತಿಯನ್ನ ಹಂಚಿಕೊಳ್ಳುತ್ತವೆ ಎಂದು ಕೂಡ ಈ ಮಾತನ್ನ ಇರಾನ್ನ ರಾಯಭಾರಿ ಈಗಾಗಲೇ ಭಾರತಕ್ಕೆ ಹೇಳಿರುವಂಥದ್ದು. ಇನ್ನು ಇದರ ಬೆನ್ನಲ್ಲೇ ಭಾರತದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಹಾದು ಹೋಗಲು ಅನುಮತಿ ಸಿಕ್ಕಿದೆ. ಇಂದು ಮಧ್ಯಾಹ್ನ ಯಾವುದೇ ತೊಂದರೆ ಇಲ್ಲದೆ, ಅಂದ್ರೆ ಈಗಾಗಲೇ ಭಾರತೀಯ ಹಡಗು ಜಲಸಂಧಿಯನ್ನ ದಾಟಿದೆ. 2 ವಾರಗಳ ಹಿಂದೆ ಅಮೆರಿಕ ಇರಾನ್ ಯುದ್ಧ ಆರಂಭವಾದಾಗಿನಿಂದ ಇರಾನ್ ಜಲಸಂಧಿಯನ್ನ ದಿಗ್ಬಂಧನಗೊಳಿಸಲಾಗಿತ್ತು. ಈಗಾಗಲೇ ನಾವು ಸಂಪೂರ್ಣವಾಗಿ ಬಂದ್ ಮಾಡಿದೀವಿ ಅಂತ ಇರಾನ್ ಕೂಡ ಜಲಸಂಧಿಯ ವಿಚಾರವಾಗಿ ಒಂದು ಘೋಷಣೆಯನ್ನ ಮಾಡಿತ್ತು. ಹೀಗಾಗಿ ಭಾರತದ ದೊಡ್ಡ ಟ್ಯಾಂಕರ್ಗಳು ಕೂಡ ಅಲ್ಲೇ ಸಿಕ್ಕಾಕೊಂಡಿದ್ವು. ಆದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಭಾರತಕ್ಕೆ ಇರುವಂತಹ LPG ಅಥವಾ ತೈಲಗಳ ಸಮಸ್ಯೆ ಏನಿದೆ ಅವುಗಳನ್ನ ಮೀರಿ ಭಾರತ ಈಗಾಗಲೇ ಇರಾನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಹಾಗಾಗಿ ಈಗಾಗಲೇ ಬರ್ತಾ ಇರುವಂತಹ ಹಡಗಲ್ಲಿ 40,000 ಮೆಟ್ರಿಕ್ ಟನ್ LPG ಯನ್ನ ಹೊಂದಿರುವ ಭಾರತದ 2 ಗ್ಯಾಸ್ ಟ್ಯಾಂಕರ್ ಹಡಗುಗಳು ಭಾರತದತ್ತ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತದ LPG ಸಮಸ್ಯೆ ಏನಿದೆ ಅಥವಾ ನಿಮ್ಮ ಮನೆಯ ಅಡುಗೆ ಮನೆಗೆ ಬಂದಂತಹ ಸಮಸ್ಯೆ ಏನಿದೆ, ಬಹುಶಃ ಅವುಗಳಿಗೆ ಪರಿಹಾರ ಬಹುತೇಕ ಸಿಕ್ಕಂತೆ ಭರವಸೆ ಸಿಕ್ಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವರಿ.